ನಿಖಿಲ್ ಒಂದು ಬಡ ಕುಟುಂಬದ ಹುಡುಗ ಆಗಿದ್ದ. ಅವನ ಅಕ್ಕನ ಹೆಸರು ನಿಕ್ಕಿ ಮತ್ ಅಮ್ಮ ಶಾಂತಿ ದೇವಿ ಮತ್ ತಂದೆ ಮದನ್ ಲಾಲ್ ಆಗಿದ್ರು. ಅವ್ರ ಅಪ್ಪ ಸೇಠ್ ಚುನ್ನಿಲಾಲ್ ಅಂಗಡಿಯಲ್ಲಿ ಗಾರ್ಡ್ ಕೆಲ್ಸ ಮಾಡ್ತಿದ್ರು. ಒಂದು ದಿನ ನಿಖಿಲ್ ಅವನ್ ತಂದೆ ಜೊತೆ ಅಂಗಡಿಗೆ ಬಂದ. ಮದನ್ ಲಾಲ್, ಈ ಹುಡುಗ ಯಾರು? ಸೇಟು ಅವರೇ, ಇವನು ನನ್ನ ಮಗ ನಿಖಿಲು. ಇವತ್ತು ಇವನ್ ಸ್ಕೂಲ್ ರಜಾ ಆಯ್ತು, ಅದಕ್ಕೆ ನಾನು ಇವನ್ನ ಕರ್ಕೊಂಬಂದೆ. ಒಳ್ಳೇದ್ ಮಾಡ್ದೆ. ಇಲ್ ಬಂದ್ರೆ ಸ್ವಲ್ಪ ಕೆಲ್ಸನಾದ್ರೂ ಕಲಿಬೋದು. ಏನಪ್ಪಾ, ಹೋಗು ನಂದು ಕ್ಯಾಬಿನ್ ಅಲ್ಲೋ ಕೂತ್ಕೋ. ಆ ಸೇಟು ಅವರೇ, ನಮಸ್ಕಾರ. ಸೇಠ್ ಜಿ ಮಗ ನಂದು ಫೋನ್ ನಲ್ಲಿ ಗೇಮ್ ಆಡ್ತಿರ್ತಾನೆ. ನಂದು ಸೇಟು ಅವರೇ, ನನಗೂ ಸ್ವಲ್ಪ ಗೇಮ್ ಆಡೋದು ಕೊಡಿ. ನೋಡಪ್ಪ, ಇದು ತುಂಬಾ ಕಾಸ್ಟ್ಲಿ ಮೊಬೈಲು, ಇದನ್ನ ನಾನು ಕೊಡೋದಿಲ್ಲ. ಅಪ್ಪ, ನಂದು ಹತ್ರ ಯಾವ ಮೊಬೈಲ್ ಇದೆಯೋ ಅಂತ ಮೊಬೈಲೇ ನನಗೂ ಬೇಕು. ಅಯ್ಯೋ ಮಗು, ಮೊಬೈಲ್ ಎಲ್ಲ ಶ್ರೀಮಂತರಿಗೋಸ್ಕರ ಇರೋದು. ನಮ್ಮಂತ ಬಡವ್ರಿಗೆ 2 ಹೊತ್ತು ತಿನ್ನೋದಕ್ಕೆ ರೊಟ್ಟಿ ಸಿಕ್ಕಿದ್ರೆ ಅದೇ ಹೆಚ್ಚು. ಇಲ್ಲ ಅಪ್ಪ, ಅದೇನೇ ಆಗ್ಲಿ ನನಗ್ ಮೊಬೈಲ್ ಬೇಕೇ ಬೇಕು. ಅಪ್ಪ ಮತ್ತೆ ಅಮ್ಮ ನಿಖಿಲ್ಗೆ ತುಂಬಾನೇ ಸಮಾಧಾನ ಮಾಡಿದ್ರು. ಆದ್ರೆ ನಿಖಿಲ್ ಮೊಬೈಲ್ ಆಟ ಬಿಡ್ಲಿಲ್ಲ. ಬೇಸಿಗೆಯ ರಾಜ್ಯದಲ್ಲಿ ನಿಖಿಲ್ಗೆ ಸೇಟ್ ಅಂಗಡಿಯಲ್ಲಿ ಮಾಡಿದ ಕೆಲ್ಸಕ್ಕೆ ಸಿಕ್ಕಿರೋ ದುಡ್ಡಿಂದ ಹಾಗೂ ಅಪ್ಪನ್ ಅರ್ಧ ಸಂಬಳದಿಂದ ಒಂದು ಹೊಸ ಮೊಬೈಲ್ ಖರೀದಿ ಮಾಡ್ತಾನೆ. ಅವ್ನ್ ತುಂಬಾ ಖುಷಿಯಲ್ಲಿರ್ತಾನೆ. ಮೊಬೈಲ್ ಅಲ್ಲಿ ಸಿನಿಮಾ ಹಾಗೂ ಗೇಮ್ಸ್ ಆಡೋದಕ್ಕೆ ನೆಟ್ ಬೇಕಂತ ಅವನ್ಗೆ ಗೊತ್ತಾದಾಗ ಅವನು ನಂದುಗೆ ತನ್ನ ಮೊಬೈಲ್ ನ ತೋರಿಸ್ತಾನೆ. ಓ ನೋ, ಇದ್ರಲ್ಲಿ ನೆಟ್ ಇಲ್ಲ. ಸೇಟು ಅವರೇ, ನೆಟ್ಗೆ ಹಣ ಬೇಕಲ್ವಾ? ಪರವಾಗಿಲ್ಲ, ಅಂಗಡಿ ವೈಫೈ ಅಲ್ಲಿ ನೆಟ್ ಯೂಸ್ ಮಾಡ್ಕೋ. ವರೇ ವಾ, ಇದಂತೂ ಅದ್ಭುತ. ಬಿಸಿಲಿಂದ ಎಲ್ಲ ಬಾವಿಗಳು ಒಣಗೋಗಿದ್ವು. ಜನರು ದೂರ ನಡ್ಕೊಂಡು ನೀರ್ ತರಕ್ ಹೋಗ್ತಿದ್ರು. ನಿಖಿಲ್ ನೀರನ್ನ ಹುಡುಕಿ ಪಕ್ಕದಲ್ಲಿರೋ ಕಾಡಿನ ಕಡೆಗೆ ಹೋಗ್ತಾನೆ. ಅಲ್ಲಿ ಅವನ್ಗೆ ಒಂದ್ ಚಿಕ್ಕ ಬಾವಿ ಕಾಣಿಸುತ್ತೆ. ಆ ಬಾವಿ ಹತ್ರ ಹೋದಾಗ ಅವನು ಮರದ ಕೆಳಗಡೆ ಹೋಗಿ ವಿಶ್ರಾಂತಿ ತಕೊಳ್ತಾನೆ. ತುಂಬಾ ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ತಗೊಂತೀನಿ. ಬೆಳಗ್ಗೆಯಿಂದ ನೀರ್ ಹುಡ್ಕೋದ್ರಲ್ಲಿ ಫೋನು ನೋಡಿಲ್ಲ. ನಿಖಿಲ್ ಮೊಬೈಲ್ ತೆಗೆದು ನೋಡಿದಾಗ ಅವ್ನ್ ನೋಡ್ತಾನೆ ಅವನ್ ಫೋನ್ ಅಲ್ಲಿ ನೆಟ್ ವೈಫೈ ಇಂದ ಕನೆಕ್ಟ್ ಆಗಿರುತ್ತೆ. ಅವನ್ ಫೋನ್ ಅಲ್ಲಿ ವೈಫೈ ಕನೆಕ್ಷನ್ ಎದ್ ಕಾಣಿಸ್ತಿರುತ್ತೆ. ಇದೇನಿದು, ಈ ಬಾವಿಯಿಂದ ಏನಾದ್ರೂ ವೈಫೈ ಬರ್ತಿದ್ಯಾ? ಏನೋ ವಿಚಿತ್ರ ಅನ್ನಿಸ್ತಿದೆ. ಒಂದ್ ವೇಳೆ ಇದು ವೈಫೈ ಬಾವಿ ಅಲ್ಲ ತಾನೆ? ನಾನ್ ಇದ್ರ ನೀರನ್ನ ಜೊತೆಲಿ ತಗೊಂಡೋಗ್ತೀನಿ. ಇದರಿಂದ ನನ್ ಮನೆಯಲ್ಲಿ ಕೂಡ ವೈಫೈ ಯೂಸ್ ಮಾಡ್ಬೋದು. ನಿಖಿಲ್ ಬಾವಿಯಿಂದ ಒಂದ್ ಬಾಟಲ್ ನೀರ್ ತುಂಬಿಸ್ಕೊಳ್ತಾನೆ ಮತ್ತೆ ಮನೆ ಕಡೆಗೆ ಹೋಗ್ತಾನೆ. ಅಪ್ಪ ನೋಡಿ, ನನ್ ಫೋನಲ್ಲಿ ವೈಫೈ ಸಿಕ್ತಿದೆ. ನಿಖಿಲ್, ನಿನ್ ಫೋನಲ್ಲಿ ವೈಫೈ ಎಲ್ಲಿ ಸಿಕ್ತು? ಮತ್ತೆ ಇಂಟರ್ನೆಟ್ಗೆ ದುಡ್ಡೆಲ್ಲಿಂದ ಸಿಕ್ತು? ಅಪ್ಪ, ಇಲ್ಲೇ ಪಕ್ಕದಲ್ಲಿರೋ ಕಾಡಲ್ಲಿ ವೈಫೈ ಬಾವಿ ಇದೆ, ಅದ್ರಿಂದಾನೇ ನೆಟ್ ಸಿಕ್ತಿರೋದು. ಪರವಾಗಿಲ್ಲ, ಏನೋ ಸರಿ ಆಯ್ತು. ನನ್ ಮಗನ್ಗೆ ತುಂಬಾನೇ ಬೇಜಾರಾಗಿತ್ತು. ಸರಿ ಪುಟ್ಟ, ಆದ್ರೆ ನೆನ್ಪಿಟ್ಕೋ, ಇದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಮೊಬೈಲ್ ತೆಗಿಬೇಕು. ಸರಿ ಅಪ್ಪ, ನಾನು ಓದು ಬರಹನೆಲ್ಲ ಮುಗಿಸಿ ಆಮೇಲೆ ಮೊಬೈಲ್ನ ತೆಗಿತೀನಿ. ಸಬಾಷ್ ಮಗ. ಸರಿ, ನಾನೀಗ ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಯಾರಾದ್ರೂ ಸಹಾಯ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಾರ್ದು. ಇಡೀ ಊರಲ್ಲಿ ಒಂದೇ ಮೊಬೈಲ್ ಇತ್ತು. ಎಲ್ರಿಗೂ ಒಂದಲ್ಲ ಒಂದ್ ಕೆಲ್ಸ ಬರ್ತಾನೆ ಇತ್ತು. ಇವಾಗ ನಿಖಿಲ್ ಹತ್ರ ಮೊಬೈಲ್ ಇರೋ ವಿಷಯ ಊರಿನ ಎಲ್ಲಾ ಜನರಿಗೂ ಗೊತ್ತಾಗಿತ್ತು. ಪ್ರತಿ ದಿನ ಎಲ್ಲಾ ಜನರು ನಿಖಿಲ್ ಹತ್ರ ಅವ್ರ ಕೆಲ್ಸ ತಗೊಂಡ್ ಬರ್ತಿದ್ರು. ಇದರಿಂದ ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ ಟೈಮ್ ಇಟ್ಟಿದ್ರು. ಮದನ್ ಅವ್ರೇ, ಓಹೋ ಮದನ್ ಅವ್ರೇ. ಅಯ್ಯೋ ಗಜೋದರಣ್ಣ, ಇಷ್ಟು ಬೆಳಗ್ಗೆ ಯಾಕೆ ಹಿಂಗ್ ಕೂಕೋತಾ ಇದೀರಾ? ನನ್ಗೆ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಮ್ಮ ಬಸಂತಿ ಕೂಡ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ಓ, ಬಸಂತಿ ನಿನ್ ಹೆಂಡ್ತಿನಾ? ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು. ಇಲ್ಲಂದ್ರೆ ನಿಮ್ ಸಂಬಂಧಿಕರ ಹತ್ರ ವಿಚಾರಿಸು. ಒಂದ್ ವೇಳೆ ಅಲ್ಲೂ ಹೋಗಿರ್ಬೋದು. ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಅಣ್ಣ? ನನ್ ಹೆಂಡತಿ ಈಗ ಕೆರೆಯಲ್ಲಿ ಬಟ್ಟೆ ಹೋಗಿತಿದ್ದಾಳೆ. ಅಯ್ಯೋ ಅಣ್ಣ, ಬಸಂತಿ ಅಂದ್ರೆ ನನ್ನ ಕತ್ತೆ ಹೆಸರು. ಕೇಳ್ಪಟ್ಟೆ ಮೊಬೈಲ್ ಇಂದ ಏನ್ ಬೇಕಂದ್ರೂ ತಿಳ್ಕೊಬೋದಂತೆ. ಸ್ವಲ್ಪ ನಿಖಿಲ್ ಅವ್ರ ಹತ್ರ ಹೇಳಿ ನಮ್ ಕತ್ತೆ ಬಗ್ಗೆ ಏನಾದ್ರು ತಿಳ್ಕೊಳಕ್ ಆಗುತ್ತಾ ಕೇಳಿ. ಅರೆ ಹೋ ಗಜೋದರ್ ಅಂಕಲ್, GPS ಸಿಗ್ನಲ್ ಇದ್ರೆ ಮಾತ್ರ ಮೊಬೈಲ್ ಇಂದ ಕಂಡಿಡಿಯೋದಕ್ ಸಾಧ್ಯ, ಗೊತ್ತಾಯ್ತಾ? ಅಯ್ಯೋ, GPS ಏನು ಇಲ್ಲ, ಆದ್ರೆ ಸುಂದರವಾಗಿರೋ ಗಂಟೆ ಒಂದು ಕಟ್ಟಿದ್ದೆ ನನ್ನ ಬಸಂತಿ ಕುತ್ತಿಗೆಯಲ್ಲಿ. ಏನ್ ಅದನ್ನ ಬಳಸಿ ಏನಾದ್ರೂ ಹುಡುಕ್ಬೋದ ಹೇಳಪ್ಪ? ಅದಾದ್ಮೇಲೆ ಕಳ್ಳು ಮೋಚಿಯವ್ರ ನಂಬರ್ ಬರುತ್ತೆ. ನಿಖಿಲ್ ಅವ್ರೆ, ನಿಮ್ಗೆ ಗೊತ್ತಿದೆ ನಾವ್ ಮಾಡೋ ಅಂತ ಚೊಪ್ಲಿ ಎಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬಾ ಕಡಿಮೆ ಬೆಲೆ ಅಂತ, ಮತ್ತೆ ಗಟ್ಟಿಗೂ ಇರುತ್ತೆ. ನನಗ್ ಬೇಕಾಗಿರೋದು ಯಾವ್ದಾದ್ರು ವ್ಯಾಪಾರಿ ನಮ್ಮ ಚಪ್ಲಿಗೆ ಆರ್ಡರ್ ಕೊಟ್ಟು ತಗೊಂಡ್ ಹೋಗ್ಬೇಕು. ಸರಿ ಕಲ್ಲು ಅಂಕಲ್, ನಾನ್ ಇವತ್ತೇ ನಿಮ್ಮ ಅಂಗಡಿ ಮತ್ತೆ ಚಪ್ಲಿನೆಲ್ಲ ಫೋಟೋ ಹಿಡಿದು ಅದನ್ನ ಸಂಬಂಧಿತ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಅಲ್ಲಿ ನಿಮ್ದೇ ಮೊಬೈಲ್ ನಂಬರ್ ಅನ್ನ ಕೊಡ್ತೀನಿ. ನಿಖಿಲ್ ಅವ್ರೆ,
ನಿಮ್ದಕ್ಕೆ ಗೊತ್ತೇ ಇದೆ, ನಂದು ಮದ್ವೆ ಆಗೇ ಇಲ್ಲ, ನನ್ನ ವಯಸ್ಸು ಆಗ್ತಾ ಇದೆ. ನಮ್ದ್ರಲ್ಲಿ ಅಂತದ್ ಏನ್ ಕೊರತೆ ಇದೆ? ಸ್ವಲ್ಪ ಕಪ್ಗಿದೆ, ಮತ್ತೆ ಚಿಕ್ಕದಾಗಿದ್ದೀನಿ, ಮತ್ತೆ ಹಲ್ಲು ಈಚೆ ಇದೆ, ಸ್ವಲ್ಪ ತೊದಲ್ತೀನಿ, ನೋಡೋದಕ್ಕೆ ಅಷ್ಟಾಗಿ ಏನ್ ಚೆನ್ನಾಗಿಲ್ಲ, ಮತ್ತೆ ಒಂದ್ ಕಣ್ಣು ಮಾತ್ರ ಕಾಣಿಸೋದಿಲ್ಲ. ನನ್ನ ಫೋಟೋನ ತೆಗೆದ್ಬಿಟ್ಟು ಶಾದಿಕೆ.com ಅಲ್ಲಿ ನನ್ನ ಬಯೋಡೇಟಾನ ಹಾಕ್ಬಿಡ್ಪುಟ್ಟ. ಹೇಗಾದ್ರೂ ಮಾಡಿ ನಮ್ದಕ್ಕೆ ಒಂದು ಹುಡುಗಿನ ಹುಡ್ಕೊಡು ಪುಟ್ಟ. ನಮ್ಮೂರಲ್ಲಿ ಒಳ್ಳೆಯವನು ಅಂತ ಹಾಕು. ರೆಹಮತ್ ಅಲಿ ಖಾನ್ ಅಂತ ನಮ್ಮಪ್ಪ ನಮ್ದಕ್ಕೆ ಒಳ್ಳೆ ಹೆಸರು ಇಟ್ಟಿದ್ದಾರೆ, ಅದನ್ನ ಹಾಕು. ಇದ್ದಕ್ಕಿದ್ದಂಗೆ ವೈಫೈ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಅವನು ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ಅವ್ನು ಹೋಗಿ ನೋಡಿದಾಗ ಇಲಿಗಳು ವೈಫೈ ನೀರಿನ ಬಾಟಲ್ ನ ನೀರನ್ನು ಕೆಳಗಡೆ ಹಾಕಿರ್ತಾರೆ. ಇದೇನಾಗೋಯ್ತು? ಈಗ ಇಂಟರ್ನೆಟ್ ಹೇಗೆ ಉಪಯೋಗಿಸ್ಲಿ? ನಾಳೆನೆ ಹೋಗ್ತೀನಿ ವೈಫೈ ಬಾವಿ ಹತ್ರ. ನಿಖಿಲ್ ಮರುದಿನ ಬೆಳಿಗ್ಗೆ ವೈಫೈ ಬಾವಿ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದಾಗ ಪಕ್ಕದಲ್ಲಿ ಒಂದು ರಸ್ತೆ ಕಟ್ತಿದ್ರು, ಮತ್ತೆ ಆ ಬಾವಿಗೆ ಮಣ್ಣ ತುಂಬಿಸಿದ್ರು. ಅಲ್ಲಿ ಸ್ವಲ್ಪ ನೀರಿತ್ತು. ಆ ನೀರ್ನ ಅವನು ಬಾಟಲ್ ಅಲ್ಲಿ ತುಂಬಿಸಿ ಮನೆಗ್ ತರ್ತಾನೆ. ಮನೆಗ್ ಬಂದ್ಮೇಲೆ ನಿಖಿಲ್ ತುಂಬಾನೇ ಅಳ್ತಾನೆ. ಮತ್ ಏನು ತಿಂದೆ ಹಂಗೆ ಮಲಗ್ ಬಿಡ್ತಾನೆ. ಮಲಗಿದ್ದಾಗ ಅವನ್ಗೊಂದ್ ಕನ್ಸ್ ಬೀಳುತ್ತೆ. ಶ್ರಮ ಪಡದೆ ಯಾವ ಕೆಲ್ಸನೂ ಆಗಲ್ಲ ಅಂತ ಅವನ್ಗೆ ತಿಳಿಯುತ್ತೆ. ನನಗ್ ಗೊತ್ತಾಯ್ತು, ನಾನೀಗ ಏನ್ ಮಾಡ್ಬೇಕು ಅಂತ. ಮರುದಿನ ಬೆಳಗ್ಗೆ ಎದ್ದು ಅವನ್ ಮನೆ ಹಿಂದ್ಗಡೆ ಒಂದು ಬಾವಿ ತೋಡಕ್ ಶುರು ಮಾಡ್ತಾನೆ. 1 ವಾರ 10 ದಿನ ಕಷ್ಟಪಟ್ಟ ಮೇಲೆ ಆ ಬಾವಿಯಿಂದ ನೀರ್ ಬರಕ್ ಶುರುವಾಗುತ್ತೆ. ಆ ನೀರಿಗೆ ಅವನ ಹತ್ರ ಇರೋ ಬಾಟಲ್ ನೀರ್ನ ಹಾಕ್ಬಿಡ್ತಾನೆ. ಇವಾಗ ಅವನ್ ಬಾವಿ ಕೂಡ ವೈಫೈ ಬಾವಿ ಆಗ್ಬಿಡುತ್ತೆ. ಶ್ರಮ ಪಟ್ ಮಾಡಿರೋ ಕೆಲ್ಸ ಯಾವತ್ತೂ ನಷ್ಟ ಆಗಲ್ಲ, ಮತ್ತು ಶ್ರಮ ಇಲ್ದೆ ಮಾಡೋ ಕೆಲ್ಸ ಯಾವತ್ತೂ ಶಾಶ್ವತ ಅಲ್ಲ. ನಿಖಿಲ್ ಒಂದು ಬಡ ಕುಟುಂಬದ ಹುಡುಗ ಆಗಿದ್ದ. ಅವನ ಅಕ್ಕನ ಹೆಸರು ನಿಕ್ಕಿ, ಮತ್ ಅಮ್ಮ ಶಾಂತಿ ದೇವಿ, ಮತ್ ತಂದೆ ಮದನ್ ಲಾಲ್ ಆಗಿದ್ರು. ಅವ್ರ ಅಪ್ಪ ಸೇಠ್ ಚುನ್ನಿಲಾಲ್ ಅಂಗಡಿಯಲ್ಲಿ ಗಾರ್ಡ್ ಕೆಲಸ ಮಾಡ್ತಿದ್ರು. ಒಂದು ದಿನ ನಿಖಿಲ್ ಅವನ್ ತಂದೆ ಜೊತೆ ಅಂಗಡಿಗೆ ಬಂದ. ಮದನ್ ಲಾಲ್, ಈ ಹುಡುಗ ಯಾರು? ಸೇಟು ಅವರೇ, ಇವನು ನನ್ನ ಮಗ ನಿಖಿಲು. ಇವತ್ತು ಇವನ್ ಸ್ಕೂಲ್ ರಜಾ ಇತ್ತು, ಅದಕ್ಕೆ ನಾನು ಇವನ್ನ ಕರ್ಕೊಂಬಂದೆ. ಒಳ್ಳೇದ್ ಮಾಡ್ದೆ. ಇಲ್ ಬಂದ್ರೆ ಸ್ವಲ್ಪ ಕೆಲ್ಸನಾದ್ರೂ ಕಲಿಬೋದು. ಏನಪ್ಪಾ, ಹೋಗು ನಂದು ಕ್ಯಾಬಿನ್ ಅಲ್ಲೋ ಕೂತ್ಕೋ. ಆ ಸೇಟು ಅವರೇ, ನಮಸ್ಕಾರ. ಸೇಠ್ ಜಿ ಮಗ ನಂದು ಫೋನ್ ನಲ್ಲಿ ಗೇಮ್ ಆಡ್ತಿರ್ತಾನೆ. ನಂದು ಸೇಟು ಅವರೇ, ನನಗೂ ಸ್ವಲ್ಪ ಗೇಮ್ ಆಡೋದು ಕೊಡಿ. ನೋಡಪ್ಪ, ಇದು ತುಂಬಾ ಕಾಸ್ಟ್ಲಿ ಮೊಬೈಲು, ಇದನ್ನ ನಾನು ಕೊಡೋದಿಲ್ಲ. ಅಪ್ಪ, ನಂದು ಹತ್ರ ಯಾವ ಮೊಬೈಲ್ ಇದೆಯೋ ಅಂತ ಮೊಬೈಲೇ ನನಗೂ ಬೇಕು. ಅಯ್ಯೋ ಮಗು, ಮೊಬೈಲ್ ಎಲ್ಲ ಶ್ರೀಮಂತರಿಗೋಸ್ಕರ ಇರೋದು. ನಮ್ಮಂತ ಬಡವ್ರಿಗೆ 2 ಹೊತ್ತು ತಿನ್ನೋದಕ್ಕೆ ರೊಟ್ಟಿ ಸಿಕ್ಕಿದ್ರೆ ಅದೇ ಹೆಚ್ಚು. ಇಲ್ಲ ಅಪ್ಪ, ಅದೇನೇ ಆಗ್ಲಿ ನನಗ್ ಮೊಬೈಲ್ ಬೇಕೇ ಬೇಕು. ಅಪ್ಪ ಮತ್ತೆ ಅಮ್ಮ ನಿಖಿಲ್ಗೆ ತುಂಬಾನೇ ಸಮಾಧಾನ ಮಾಡಿದ್ರು. ಆದ್ರೆ ನಿಖಿಲ್ ಮೊಬೈಲ್ ಹಠ ಬಿಡ್ಲಿಲ್ಲ. ಬೇಸಿಗೆಯ ರಾಜ್ಯದಲ್ಲಿ ನಿಖಿಲ್ಗೆ ಸೇಟ್ ಅಂಗಡಿಯಲ್ಲಿ ಮಾಡಿದ ಕೆಲ್ಸಕ್ಕೆ ಸಿಕ್ಕಿರೋ ದುಡ್ಡಿಂದ ಹಾಗೂ ಅಪ್ಪನ್ ಅರ್ಧ ಸಂಬಳದಿಂದ ಒಂದು ಹೊಸ ಮೊಬೈಲ್ ಖರೀದಿ ಮಾಡ್ತಾನೆ. ಅವ್ನ್ ತುಂಬಾ ಖುಷಿಯಲ್ಲಿರ್ತಾನೆ. ಮೊಬೈಲ್ ಅಲ್ಲಿ ಸಿನಿಮಾ ಹಾಗೂ ಗೇಮ್ಸ್ ಆಡೋದಕ್ಕೆ ನೆಟ್ ಬೇಕಂತ ಅವನ್ಗೆ ಗೊತ್ತಾದಾಗ ಅವನು ನಂದುಗೆ ತನ್ನ ಮೊಬೈಲ್ ನ ತೋರಿಸ್ತಾನೆ. ಓ ನೋ, ಇದ್ರಲ್ಲಿ ನೆಟ್ ಇಲ್ಲ. ಸೇಟು ಅವರೇ, ನೆಟ್ಗೆ ಹಣ ಬೇಕಲ್ವಾ? ಪರವಾಗಿಲ್ಲ, ಅಂಗಡಿ ವೈಫೈ ಅಲ್ಲಿ ನೆಟ್ ಯೂಸ್ ಮಾಡ್ಕೋ. ವರೇ ವಾ, ಇದಂತೂ ಅದ್ಭುತ. ಬಿಸಿಲಿಂದ ಎಲ್ಲ ಬಾವಿಗಳು ಒಣಗೋಗಿದ್ವು. ಜನರು ದೂರ ದೂರ ನಡ್ಕೊಂಡು ನೀರ್ ತರಕ್ ಹೋಗ್ತಿದ್ರು. ನಿಖಿಲ್ ನೀರನ್ನ ಹುಡುಕಿ ಪಕ್ಕದಲ್ಲಿರೋ ಕಾಡಿನ ಕಡೆಗೆ ಹೋಗ್ತಾನೆ. ಅಲ್ಲಿ ಅವನ್ಗೆ ಒಂದ್ ಚಿಕ್ಕ ಬಾವಿ ಕಾಣಿಸುತ್ತೆ. ಆ ಬಾವಿ ಹತ್ರ ಹೋದಾಗ ಅವನು ಮರದ ಕೆಳಗಡೆ ಹೋಗಿ ವಿಶ್ರಾಂತಿ ತಕೊಳ್ತಾನೆ. ತುಂಬಾ ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ತಗೊಂತೀನಿ. ಬೆಳಗ್ಗೆಯಿಂದ ನೀರ್ ಹುಡ್ಕೋದ್ರಲ್ಲಿ ಫೋನು ನೋಡಿಲ್ಲ. ನಿಖಿಲ್ ಮೊಬೈಲ್ ತೆಗೆದು ನೋಡಿದಾಗ ಅವ್ನ್ ನೋಡ್ತಾನೆ, ಅವ್ನ್ ಫೋನ್ ಅಲ್ಲಿ ನೆಟ್ ವೈಫೈ ಇಂದ ಕನೆಕ್ಟ್ ಆಗಿರುತ್ತೆ. ಅವ್ನ್ ಫೋನ್ ಅಲ್ಲಿ ವೈಫೈ ಕನೆಕ್ಷನ್ ಎದ್ ಕಾಣಿಸ್ತಿರುತ್ತೆ. ಇದೇನಿದು? ಈ ಬಾವಿಯಿಂದ ಏನಾದ್ರೂ ವೈಫೈ ಬರ್ತಿದ್ಯಾ? ಏನೋ ವಿಚಿತ್ರ ಅನ್ನಿಸ್ತಿದೆ. ಒಂದ್ ವೇಳೆ ಇದು ವೈಫೈ ಬಾವಿ ಅಲ್ಲ ತಾನೆ? ನಾನ್ ಇದ್ರ ನೀರನ್ನ ಜೊತೆಲಿ ತಗೊಂಡೋಗ್ತೀನಿ. ಇದರಿಂದ ನನ್ನ ಮನೆಯಲ್ಲಿ ಕೂಡ ವೈಫೈ ಯೂಸ್ ಮಾಡ್ಬೋದು. ನಿಖಿಲ್ ಬಾವಿಯಿಂದ ಒಂದ್ ಬಾಟಲ್ ನೀರ್ ತುಂಬಿಸ್ಕೊಳ್ತಾನೆ, ಮತ್ತೆ ಮನೆ ಕಡೆಗೆ ಹೋಗ್ತಾನೆ. ಅಪ್ಪ ನೋಡಿ, ನನ್ ಫೋನಲ್ಲಿ ವೈಫೈ ಸಿಕ್ತಿದೆ. ನಿಖಿಲ್, ನಿನ್ ಫೋನಲ್ಲಿ ವೈಫೈ ಎಲ್ಲಿ ಸಿಕ್ತು? ಮತ್ತೆ ಇಂಟರ್ನೆಟ್ಗೆ ದುಡ್ಡೆಲ್ಲಿಂದ ಸಿಕ್ತು? ಅಪ್ಪ, ಇಲ್ಲೇ ಪಕ್ಕದಲ್ಲಿರೋ ಕಾಡಲ್ಲಿ ವೈಫೈ ಬಾವಿ ಇದೆ, ಅದ್ರಿಂದನೇ ನೆಟ್ ಸಿಕ್ತಿರೋದು. ಪರವಾಗಿಲ್ಲ, ಏನೋ ಸರಿ ಆಯ್ತು. ನನ್ ಮಗನ್ಗೆ ತುಂಬಾನೇ ಬೇಜಾರಾಗಿತ್ತು. ಸರಿ ಪುಟ್ಟ, ಆದ್ರೆ ನೆನ್ಪಿಟ್ಕೋ, ಇದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಮೊಬೈಲ್ ತೆಗಿಬೇಕು. ಸರಿ ಅಪ್ಪ, ನಾನು ಓದು ಬರಹನೆಲ್ಲ ಮುಗಿಸಿ ಆಮೇಲೆ ಮೊಬೈಲ್ನ ತೆಗಿತೀನಿ. ಸಬಾಷ್ ಮಗ. ಸರಿ, ನಾನೀಗ ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಯಾರಾದ್ರೂ ಸಹಾಯ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಾರ್ದು. ಇಡೀ ಊರಲ್ಲಿ ಒಂದೇ ಮೊಬೈಲ್ ಇತ್ತು. ಎಲ್ರಿಗೂ ಒಂದಲ್ಲ ಒಂದ್ ಕೆಲ್ಸ ಬರ್ತಾನೆ ಇತ್ತು.
ಇವಾಗ ನಿಖಿಲ್ ಹತ್ರ ಮೊಬೈಲ್ ಇರೋ ವಿಷಯ ಊರಿನ ಎಲ್ಲಾ ಜನರಿಗೂ ಗೊತ್ತಾಗಿತ್ತು. ಪ್ರತಿದಿನ ಎಲ್ಲಾ ಜನರು ನಿಖಿಲ್ ಹತ್ರ ಅವ್ರ ಕೆಲ್ಸ ತಗೊಂಡ್ ಬರ್ತಿದ್ರು. ಇದರಿಂದ ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ ಟೈಮ್ ಇಟ್ಟಿದ್ರು. ಮದನ್ ಅವ್ರೇ, ಓಹೋ ಮದನ್ ಅವ್ರೇ. ಅಯ್ಯೋ ಗಜೋದರಣ್ಣ, ಇಷ್ಟು ಬೆಳಗ್ಗೆ ಯಾಕೆ ಹಿಂಗ್ ಕೂಕೋತಾ ಇದೀರಾ? ನನ್ಗೆ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಮ್ಮ ಬಸಂತಿ ಕೂಡ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ಓ, ಬಸಂತಿ ನಿನ್ ಹೆಂಡ್ತಿನಾ? ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು, ಇಲ್ಲಂದ್ರೆ ನಿಮ್ ಸಂಬಂಧಿಕರ ಹತ್ರ ವಿಚಾರಿಸು. ಒಂದ್ ವೇಳೆ ಅಲ್ಲೂ ಹೋಗಿರ್ಬೋದು. ಅಯ್ಯೋ ಏನ್ ಮಾತಾಡ್ತಿದ್ದೀರಾ ಅಣ್ಣ? ನನ್ ಹೆಂಡತಿ ಈಗ ಕೆರೆಯಲ್ಲಿ ಬಟ್ಟೆ ಹೋಗಿತಿದ್ದಾಳೆ. ಅಯ್ಯೋ ಅಣ್ಣ, ಬಸಂತಿ ಅಂದ್ರೆ ನನ್ನ ಕತ್ತೆ ಹೆಸರು. ಕೇಳ್ಪಟ್ಟೆ ಮೊಬೈಲ್ ಇಂದ ಏನ್ ಬೇಕಂದ್ರೂ ತಿಳ್ಕೊಬೋದಂತೆ. ಸ್ವಲ್ಪ ನಿಖಿಲ್ ಅವ್ರ ಹತ್ರ ಹೇಳಿ ನಮ್ ಕತ್ತೆ ಬಗ್ಗೆ ಏನಾದ್ರು ತಿಳ್ಕೊಳಕ್ ಆಗುತ್ತಾ ಕೇಳಿ. ಅರೆ ಹೋ ಗಜೋದರ್ ಅಂಕಲ್, GPS ಸಿಗ್ನಲ್ ಇದ್ರೆ ಮಾತ್ರ ಮೊಬೈಲ್ ಇಂದ ಕಂಡಿಡಿಯೋದಕ್ ಸಾಧ್ಯ, ಗೊತ್ತಾಯ್ತಾ? ಅಯ್ಯೋ GPS ಏನು ಇಲ್ಲ, ಆದ್ರೆ ಸುಂದರವಾಗಿರೋ ಗಂಟೆ ಒಂದು ಕಟ್ಟಿದ್ದೆ ನನ್ನ ಬಸಂತಿ ಕುತ್ತಿಗೆಯಲ್ಲಿ. ಏನ್ ಅದನ್ನ ಬಳಸಿ ಏನಾದ್ರೂ ಹುಡುಕ್ಬೋದಾ ಹೇಳಪ್ಪ? ಅದಾದ್ಮೇಲೆ ಕಳ್ಳು ಮೋಚಿಯವ್ರ ನಂಬರ್ ಬರುತ್ತೆ. ನಿಖಿಲ್ ಅವ್ರೆ, ನಿಮ್ಗೆ ಗೊತ್ತಿದೆ ನಾವ್ ಮಾಡೋ ಅಂತ ಚೊಪ್ಲಿ ಎಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬಾ ಕಡಿಮೆ ಬೆಲೆ ಅಂತ, ಮತ್ತೆ ಗಟ್ಟಿಗೂ ಇರುತ್ತೆ. ನನಗ್ ಬೇಕಾಗಿರೋದು ಯಾವ್ದಾದ್ರು ವ್ಯಾಪಾರಿ ನಮ್ಮ ಚಪ್ಲಿಗೆ ಆರ್ಡರ್ ಕೊಟ್ಟು ತಗೊಂಡ್ ಹೋಗ್ಬೇಕು. ಸರಿ ಕಲ್ಲು ಅಂಕಲ್, ನಾನ್ ಇವತ್ತೇ ನಿಮ್ಮ ಅಂಗಡಿ ಮತ್ತೆ ಚಪ್ಲಿನೆಲ್ಲ ಫೋಟೋ ಹಿಡಿದು ಅದನ್ನ ಸಂಬಂಧಿತ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಅಲ್ಲಿ ನಿಮ್ದೇ ಮೊಬೈಲ್ ನಂಬರ್ ಅನ್ನ ಕೊಡ್ತೀನಿ. ನಿಖಿಲ್ ಅವ್ರೆ, ನಿಮ್ದಕ್ಕೆ ಗೊತ್ತೇ ಇದೆ ನಂದು ಮದ್ವೆ ಆಗೇ ಇಲ್ಲ, ನನ್ನ ವಯಸ್ಸು ಆಗ್ತಾ ಇದೆ. ನಮ್ದ್ರಲ್ಲಿ ಅಂತದ್ ಏನ್ ಕೊರತೆ ಇದೆ? ಸ್ವಲ್ಪ ಕಪ್ಗಿದೆ, ಮತ್ತೆ ಚಿಕ್ಕದಾಗಿದ್ದೀನಿ, ಮತ್ತೆ ಹಲ್ಲು ಈಚೆ ಇದೆ, ಸ್ವಲ್ಪ ತೊದಲ್ತೀನಿ. ನೋಡೋದಕ್ಕೆ ಅಷ್ಟಾಗಿ ಏನ್ ಚೆನ್ನಾಗಿಲ್ಲ, ಮತ್ತೆ ಒಂದ್ ಕಣ್ಣು ಮಾತ್ರ ಕಾಣಿಸೋದಿಲ್ಲ. ನನ್ನ ಫೋಟೋನ ತೆಗೆದ್ಬಿಟ್ಟು ಶಾದಿಕೆ.com ಅಲ್ಲಿ ನನ್ನ ಬಯೋಡೇಟಾನ ಹಾಕ್ಬಿಡ್ಪುಟ್ಟ. ಹೇಗಾದ್ರೂ ಮಾಡಿ ನಮ್ದಕ್ಕೆ ಒಂದು ಹುಡುಗಿನ ಹುಡ್ಕೊಡು ಪುಟ್ಟ. ನಮ್ಮೂರಲ್ಲಿ ಒಳ್ಳೆಯವನು ಅಂತ ಹಾಕು. ರೆಹಮತ್ ಅಲಿ ಖಾನ್ ಅಂತ ನಮ್ಮಪ್ಪ ನಮ್ದಕ್ಕೆ ಒಳ್ಳೆ ಹೆಸರು ಇಟ್ಟಿದ್ದಾರೆ, ಅದನ್ನ ಹಾಕು. ಇದ್ದಕ್ಕಿದ್ದಂಗೆ ವೈಫೈ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಅವನು ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ಅವ್ನು ಹೋಗಿ ನೋಡಿದಾಗ ಇಲಿಗಳು ವೈಫೈ ನೀರಿನ ಬಾಟಲ್ ನ ನೀರನ್ನು ಕೆಳಗಡೆ ಹಾಕಿರ್ತಾರೆ. ಇದೇನಾಗೋಯ್ತು? ಈಗ ಇಂಟರ್ನೆಟ್ ಹೇಗೆ ಉಪಯೋಗಿಸ್ಲಿ? ನಾಳೆನೆ ಹೋಗ್ತೀನಿ ವೈಫೈ ಬಾವಿ ಹತ್ರ. ನಿಖಿಲ್ ಮರುದಿನ ಬೆಳಿಗ್ಗೆ ವೈಫೈ ಬಾವಿ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದಾಗ ಪಕ್ಕದಲ್ಲಿ ಒಂದು ರಸ್ತೆ ಕಟ್ತಿದ್ರು, ಮತ್ತೆ ಆ ಬಾವಿಗೆ ಮಣ್ಣ ತುಂಬಿಸಿದ್ರು. ಅಲ್ಲಿ ಸ್ವಲ್ಪ ನೀರಿತ್ತು. ಆ ನೀರ್ನ ಅವನು ಬಾಟಲ್ ಅಲ್ಲಿ ತುಂಬಿಸಿ ಮನೆಗ್ ತರ್ತಾನೆ. ಮನೆಗ್ ಬಂದ್ಮೇಲೆ ನಿಖಿಲ್ ತುಂಬಾನೇ ಅಳ್ತಾನೆ. ಮತ್ ಏನು ತಿಂದೆ ಹಂಗೆ ಮಲಗ್ ಬಿಡ್ತಾನೆ. ಮಲಗಿದ್ದಾಗ ಅವನ್ಗೊಂದ್ ಕನ್ಸ್ ಬೀಳುತ್ತೆ. ಶ್ರಮ ಪಡ್ದೆ ಯಾವ ಕೆಲ್ಸನೂ ಆಗಲ್ಲ ಅಂತ ಅವನ್ಗೆ ತಿಳಿಯುತ್ತೆ. ನನಗ್ ಗೊತ್ತಾಯ್ತು, ನಾನೀಗ ಏನ್ ಮಾಡ್ಬೇಕು ಅಂತ. ಮರುದಿನ ಬೆಳಗ್ಗೆ ಎದ್ದು ಅವನ್ ಮನೆ ಹಿಂದ್ಗಡೆ ಒಂದು ಬಾವಿ ತೋಡಕ್ ಶುರು ಮಾಡ್ತಾನೆ. 1 ವಾರ 10 ದಿನ ಕಷ್ಟಪಟ್ಟ ಮೇಲೆ ಆ ಬಾವಿಯಿಂದ ನೀರ್ ಬರಕ್ ಶುರುವಾಗುತ್ತೆ. ಆ ನೀರಿಗೆ ಅವನ ಹತ್ರ ಇರೋ ಬಾಟಲ್ ನೀರ್ನ ಹಾಕ್ಬಿಡ್ತಾನೆ. ಇವಾಗ ಅವನ್ ಬಾವಿ ಕೂಡ ವೈಫೈ ಬಾವಿ ಆಗ್ಬಿಡುತ್ತೆ. ಶ್ರಮ ಪಟ್ ಮಾಡಿರೋ ಕೆಲ್ಸ ಯಾವತ್ತೂ ನಷ್ಟ ಆಗಲ್ಲ, ಮತ್ತು ಶ್ರಮ ಇಲ್ದೆ ಮಾಡೋ ಕೆಲ್ಸ ಯಾವತ್ತೂ ಶಾಶ್ವತ ಅಲ್ಲ.